ಜ್ಯೂಸಿ ಜ್ಯೂಸಿ ಎಕ್ದಮ್ ಜ್ಯೂಸಿ ಯಾಕಂದ್ರೆ ತುಪ್ಪದಲ್ಲಿ ಇವರು ಮತ್ತೇನ್ ಹಾಕ್ಲಿಕ್ಕೆ ಎಣ್ಣೆ ಗಿಣ್ಣೆ ಏನ್ ಬಿಸಪಿಲ್ಲ, ಓನ್ಲಿ ತುಪ್ಪ. ಸರ್ ಇದು ಕಪ್ಪೆ ಚಿಪ್ಪು ಅಂತಾರೆ, ನಮ್ ತುಳು ಭಾಷೆಯಲ್ಲಿ ಮರ್ವಾಯಿ ಅಂತಾರೆ, ಮರ್ವಾಯಿ ಶೆಲ್ ಫಿಶ್ ಅಂತಾರೆ. ಇದು 2 ತಗೊಂಡ್ರೆ 1 ಫ್ರೀ. ಹೌದು, ಈಗ ಆಫರ್ ಆಫರ್ ಬೈ 2 get 1 ಫ್ರೀ. ಸರ್ ಇದು ಬಂದು ಚಿಕನ್ ಮೀಲ್ಸ್. ಹೌದು, ಇದು ಮುದ್ದೆ. ಹೌದು, ನಾಟಿ ಸ್ಟೈಲ್ ಚಿಕನ್ ಮೀಲ್ಸ್. ಸರ್ ಇದು ಸರ್ ಇದು ಫಿಶ್ ಮೀಲ್ಸ್. ಫಿಶ್ ಮೀಲ್ಸ್ ಇದು. ಹೌದು. ವೀಕ್ಷಕರೇ, ಕೋರಲ್ ಫೈನ್ ಡೈನ್ ರೆಸ್ಟೋರೆಂಟ್, ಕೋಸ್ಟಲ್ ಅಂಡ್ ನಾಟಿ ಸ್ಟೈಲ್ ಗಾರ್ಡನ್ ರೆಸ್ಟೋರೆಂಟ್. ಬನ್ನಿ ಕೆನರಾ ಬ್ಯಾಂಕ್ ಲೆವೆಟ್ಗೆ, ಸಹಕಾರ ನಗರ ಹತ್ರ. ಕಡಲ ತೀರದ ಅದ್ಭುತ ತಿಂಡಿ ತಿನಿಸುಗಳು, ಅಂದ್ರೆ ನಾಟಿ ಶೈಲಿಯಲ್ಲಿ ನಿಮಗೆ ಏನೇನು ಸಿಗುತ್ತೆ ಕಡಲ ತೀರದಲ್ಲಿ, ಯಾವ್ದು ಫೇಮಸ್ ಅದೇ ಇಲ್ಲಿದೆ. ಮೀಲ್ಸು, ಕಾಂಬೋ ಮೀಲ್ಸು, ಆಫರ್ಗಳು. ಯೋಗೇಶ್ ಶೆಟ್ಟಿ ಅಂತ ಇಲ್ಲಿರ್ತಾರೆ ಮ್ಯಾನೇಜರು, ಅವರೊಟ್ಟಿಗೆ ಬಸಪ್ಪ ಅಂತ ಮಾಲೀಕರು ಇರ್ತಾರೆ. ಬನ್ನಿ, ಇದು ಅದ್ಭುತವಾದ ಒಂದು ತಾಣ. ಬರೀ ಇಷ್ಟೇ ಅನ್ಕೋಬೇಡಿ ನೀವು, ಒಳಗಡೆ ಅದ್ಭುತವಾದ ಒಂದು ಪ್ರಪಂಚನೇ ಇದೆ. ಊಟದ ಪ್ರಪಂಚ. ಬನ್ನಿ ನೋಡಿ, ರಸದೂಟದ ಪ್ರಪಂಚಕ್ಕೆ ಬಂದ್ಬಿಟ್ಟಿದೀವಿ. ಬನ್ನಿ, ಕಡಲ ತೀರ. ಸರ್ ನಮಸ್ಕಾರ. ನಮಸ್ತೆ. ಮತ್ತೆ 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 ಭೇಟಿ. ಹೌದೌದು. ಯಾಕೆ ಮತ್ತೆ ಭೇಟಿ ಅಂತ ಹೇಳ್ತೀನಿ ಅಂದ್ರೆ, ರಾಮಮೂರ್ತಿ ನಗರದಲ್ಲಿ ಹೋಗಿದ್ವಿ ನಾವು, ಒಳ್ಳೊಳ್ಳೆ ಅದ್ಭುತ ರೆಸಿಪಿ ತೋರಿಸಿದ್ವಿ. ಯೋಗೇಶ್ ಶೆಟ್ಟಿ ಅಂತ ಇಲ್ಲಿ ಮ್ಯಾನೇಜರು. ಆಮೇಲೆ ಸಹಕಾರ ನಗರದಲ್ಲೂ ಇತ್ತು, ರೋಡ್ ವೈಂಡಿಂಗ್ ಆಗ್ಬಿಟ್ಟು ನೀವು ಅಲ್ಲಿಂದ ಶಿಫ್ಟ್ ಮಾಡಿದ್ರಿ. ಬಟ್ ಇದು ಮಾತ್ರ ರಸದೂಟದ ಪ್ರಪಂಚ ಅಂತ ಹೇಳಿದೀನಿ ವೀಕ್ಷಕರಿಗೆ. ವೀಕ್ಷಕರು ನೀವೇ ಹೇಳ್ಬೇಕು ಏನೇನಿದೆ ಇಲ್ಲಿ. ಸರ್ ನಮ್ಮಲ್ಲಿ ಕೋಸ್ಟಲ್ ಫುಡ್ ಮೇನ್ ನಾವು ಫೋಕಸ್ ಮಾಡ್ತಾ ಇದ್ರೆ ಕೋಸ್ಟಲ್ ಫುಡ್ ಗೆ. ಕೋಸ್ಟಲ್ ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ತರ ಸೀ ಫುಡ್, ಅದ್ರ ಬಂದು ಬಾಂಗ್ಡಾ ಇರ್ಬೋದು, ಮತ್ತಿ, ನಮ್ಮ ಸಿಲ್ವರ್, ಅಂಜಲು, ಪಾಂಪ್ಲೆಟ್, ಸ್ಕ್ವಿಡ್, ಕ್ರ್ಯಾಬ್, ಎಲ್ಲಾ ತರದ್ದು ಇದೆ. ಮತ್ತೆ ಮಂಗಳೂರಲ್ಲಿ ನಿಮ್ಗೆ ಏನೇನ್ ಡಿಶಸ್ ಸಿಗುತ್ತೋ, ಗೀ ರೋಸ್ಟ್, ಸುಕ್ಕ, ಸೂಪ್, ಬಾಯ್ಲ್ಡ್ ರೈಸ್, ಪ್ರತಿಯೊಂದು ನಮ್ಮ ಹತ್ರ ಇದೆ. ಕೋರಿ ರೊಟ್ಟಿ, ಕೋರಿ ರೊಟ್ಟಿ, ನೀರ್ ದೋಸೆ ಎಲ್ಲ, ಕೋಕಮ್ ಜ್ಯೂಸ್ ಇಂದ ಇರೋದು ಪ್ರತಿಯೊಂದು ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಮತ್ತೆ ಇಂಡಿಯನ್ ಫುಡ್, ಚೈನೀಸ್ ಫುಡ್ ಇದೆಲ್ಲ ಇಲ್ಲಿ ರಿಕ್ವೈರ್ಮೆಂಟ್ ಆಗ್ತೀವಿ. ಹೌದೌದು ಸರ್. ಇವತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಅಡಿಗೆ ಮನೆಗಂತೂ ಹೋಗ್ತೀವಿ. ಹೌದು, ಖಂಡಿತ. ಇಲ್ಲಿಯ ಒಂದು ಸ್ಪೆಷಲ್ ಏನು ತೋರ್ಸೋಣ ಸರ್. ನಿಮ್ಗೆ ರಾಮಮೂರ್ತಿ ನಗರದಲ್ಲಿ ಕೈಮಾ ಗೊಜ್ಜು ತೋರಿಸಿದೆ. ಹೌದೌದು. ಇಲ್ಲಿ ಸಹಕಾರ ನಗರದಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ತೋರಿಸಿದೆ. ಹೌದು, ನಿಮ್ಮ ವಿಡಿಯೋ ಆಲ್ಮೋಸ್ಟ್ ನೋಡಿದೀನಿ ನಾನು. ಹೌದು. ಎಲ್ಲೂ ಮೋಸ್ಟ್ಲಿ ಮಟನ್ ಗೀ ರೋಸ್ಟ್ ಇಲ್ಲ ಅನ್ಕೊಂತೀನಿ. ಹೌದು, ಅದರಿಂದ ಒಂದು ಮಟನ್ ಗೀ ರೋಸ್ಟ್ ತೋರಿಸ್ಬಿಡೋಣ ಸರ್. ಸರಿ, ಮಟನ್ ಗೀ ರೋಸ್ಟ್ ಇಲ್ಲಿಯ ಒಂದು ಕಡಲ ತೀರದ ಶೈಲಿ ನೋಡ್ಬಿಡೋಣ ಸರ್. ನಿಮ್ಮೊಟ್ಟಿಗೆ ಇನ್ನೊಬ್ರು ಕ್ಯಾಪ್ಟನ್ ಇದ್ದಾರೆ ಇಲ್ಲಿ, ನಮ್ಮ ಶೆಫ್ ಉಮೇಶ್ ಅಂತ. ಆಲ್ಮೋಸ್ಟ್ ಒಂದು 30 ವರ್ಷ ಎಕ್ಸ್ಪೀರಿಯನ್ಸ್ ಇವರಿಗೆ. ನಮ್ಮ ಲಾಸ್ಟ್ ಟೈಮ್ ಇದ್ರಲ್ಲ ಸರ್ ಸಾಕಾರಗರ. ಇವತ್ತು ಅವ್ರ ಕೈ ಚಳಕ ಮತ್ತೆ ಸಿಗ್ತಾ ಇದೆ. ಇವರು ಇವತ್ತು ಮಟನ್ ಗೀ ರೋಸ್ಟ್ ಕೈ ಚಳಕ ಇವ್ರದ್ದು. ಮಟನ್ ಗೀ ರೋಸ್ಟ್ ಅಂದ್ರೆ ಎಷ್ಟು ಕೆಜಿ ಮಟನ್ ಮಾಡ್ತೀರಾ? ಸರ್ ಈಗ ನಾನು 1 kg ಮಟನ್ ತಗೋತೇನೆ. 1 kg ಮಟನ್ ತಗೋದ್ರೆ ಸ್ಟಾರ್ಟಿಂಗ್ ಅದು ಬಾಯ್ಲ್ ಮಾಡ್ಬೇಕು. ಸರ್ ನೀವು 1 kg ಮಟನ್ ಮಾಡ್ತಿರಲ್ಲ ಬೆಳಿಗ್ಗೆ? ಹೌದು. ನಮ್ಮ ಇದಕ್ಕೆ ಮಟನ್ ಯಾವ್ದೋ ಗೀ ರೋಸ್ಟ್ಗೆ. ಹೌದೌದು. ಸಿಯಾ 1 kg ಮಟನ್ ಏನೇನ್ ಹಾಕ್ತಾರೆ ನೋಡ್ಬಿಡೋಣ. ಆಯ್ತು, ಇದು ಸನ್ ಡ್ರಾಪ್ ಪ್ಯೂರ್ ಆಯಿಲ್. ಅದಕ್ಕೆ ಹೆಚ್ಚಂದ್ರೆ 2 ಟೀ ಸ್ಪೂನ್ ಆಯಿಲ್ ಹಾಕ್ತೇವೆ ನಾವು. 2 ಟೀ ಸ್ಪೂನ್. ಎಸ್ ಸರ್, 2 ಟೀ ಸ್ಪೂನ್ ಆಯಿಲ್ ಹಾಕ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 2 ಸ್ಪೂನ್ ಹಾಕ್ತೇವೆ ನಾವು. 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಅದರ ನಂತರ ಮಸಾಲಾ ನಮ್ಮ ಐಟಮ್ ಇರುತ್ತೆ. ಇದು ಎಲೆ, ಪಲಾವ್ ಎಲೆ ಅಂತ, ಇದು ಬ್ಲಾಕ್ ಏಲಕ್ಕಿ, ಅದರ ನಂತರ ಸ್ಟಾರ್ ಫುಲ್ ಹಾಕಿ ಸ್ವಲ್ಪ ಟಾಸ್ ಮಾಡ್ತೇವೆ. ನಂತರ ಅರ್ಧ ಟೀ ಸ್ಪೂನು ಇದು ಹಾಕ್ತೇವೆ, ಏನಂದ್ರೆ ಹಲ್ದಿ. ಇದನ್ನ ಸ್ವಲ್ಪ ಟಾಸ್ ಮಾಡ್ತೇವೆ, ಸ್ವಲ್ಪ ಫ್ರೈ ಮಾಡ್ತೇವೆ. ಅಲ್ಲಿ ಫ್ರೈ ಮಾಡಿದ ನಂತರ ಮಟನ್ ನಾವು ಹಾಕ್ತೇವೆ. ಇದು ಮಟನ್ ಆಗ್ಲೇ ಬೇಯಿಸ್ಕೊಂಡಿದೆ. ಹೌದೌದು, ಅದ್ರ ಮಟನ್ ಹಾಕಿ ಟಾಸ್ ಮಾಡ್ಕೊಂಡು ಒಂದು ಮಟನ್ ಯಾವ ಅನ್ಸರ್ ನೋಡ್ಕೊಂಡು 2 ವಿಸಿಲ್ ಹೊಡಿತೇವೆ. ಮಟನ್ 2 ವಿಸಿಲ್ ನೋಡ್ಕೊಂಡು ಇಡ್ತೇವೆ. ಸರ್ ಇವಾಗ ಇದು 2 ವಿಸಿಲ್ ಹಾಕ್ಬಿಡ್ಲಿ. ಹೌದು, ಆಯ್ತಾ? ಆಮೇಲೆ ಏನ್ ಮಾಡ್ತೀರಾ? ಆಮೇಲೆ ಅದನ್ನು ಎಷ್ಟು ಬೇಕು 1 ಕಿಲೋ ಮಾಡಿದ್ರೆ ಎಷ್ಟು ಪೋರ್ಷನ್ ಬೇಕು, ಒಂದು 5 ಪೀಸ್ ತಗೊಂಡು ಪೋರ್ಷನ್ ಮಾಡಿಸಿ ಇಲ್ಲಿ ನಾವು ಮಾಡಿ ನಿಮ್ಗೆ ತೋರಿಸ್ತೇವೆ. ಸೊ ಇದು ರೆಡಿ ಆದ್ಮೇಲೆ ಒಂದು ಪೋರ್ಷನ್ ಅಷ್ಟು ಮಟನ್ ತಗೊಂಡು ಮಟನ್ ಗೀ ರೋಸ್ಟ್ ಮಾಡೋದನ್ನ ನೋಡ್ಬಿಡೋಣ. ಹೌದು, ಆಯ್ತು ಸರ್. ಓಕೆ, ನೋಡಿ ಈ ರೀತಿ ಆಗಿರುತ್ತೆ. 1 kg ಅದರಲ್ಲಿ ನೀವು ಒಂದು ಪೋರ್ಷನ್ ತಗೊಂಡಿದ್ದೀವಿ. 1 ಪೋರ್ಷನ್ ಇವಾಗ ನಮ್ಗೆ ತೋರ್ಸಕ್ ತಗೊಂಡಿದ್ದೀರಾ? ಹೌದೌದು, 1 ಪೋರ್ಷನ್. ರೈಟ್. ಓಕೆ, ಇವಾಗ ಇಲ್ಲಿ ಏನಿದೆ ಸರ್ ನೆಕ್ಸ್ಟ್? ಇದು ಸರ್, ಇದು ನಮ್ಮ ಬೆಡಗಿ, ಒಳ್ಳೆ ಕ್ವಾಲಿಟಿ ಬೆಡಗಿ ತಗೋಬೇಕು. ಇದೆಲ್ಲ ಎದಕ್ಕೆ ಸರ್ ಇದು ಇಂಗ್ರೀಡಿಯೆಂಟ್ಸ್? ಇದು ಆಕ್ಚುಲಿ ಮಟನ್ ಗೀ ರೋಸ್ಟ್ ಮಸಾಲ ನಾವು ಹಾಕುವ ಇಂಗ್ರೀಡಿಯೆಂಟ್ಸ್ ಎಲ್ಲ. ಏನಿದು ಮಸಾಲ? ಇದು ಮಸಾಲ. ಹೌದು, ಇದನ್ನ ಆಕ್ಚುಲಿ 150 ಗ್ರಾಮ್ ಮೆಣಸು ಉಂಟು. 150 ಗ್ರಾಮ್ ಅಷ್ಟೇ ಇಷ್ಟೆಲ್ಲ ಮಸಾಲೆ ತಗೊಂಡು ಅರ್ಧ ಕಟ್ಟು ಇರುತ್ತೆ, ಎಲ್ಲ ಮಸಾಲೆ ತಗೋ. ಯಾಕಂದ್ರೆ ನಾವು 1 ಪೋರ್ಷನ್ ಮಾಡ್ಬೇಕಂದ್ರೆ ಇದರಲ್ಲಿ ಸಪರೇಟ್ ಮಾಡ್ಬೇಕು. ಈಗ ಹೌದು, ಇದೆಲ್ಲ ಫುಲ್ ಟೋಟಲ್ ಈ ಮಸಾಲ ಮಾಡ್ಕೊಂಡ್ ಬರ್ಬೇಕು ಇವಾಗ. ಆಯ್ತು, ಮಾಡ್ಕೊಂಬರಕ್ಕೆ ಏನೇನು ಹಾಕ್ತೀರಿ ಹಾಕಿ ಸರ್, ಒಂದೊಂದು ಹಾಕ್ತಾ ಹೋಗಿ. ಸರ್ ಇದು 1 ಪೋರ್ಷನ್ ಗೆ ನಾವು ಹಾಕುದು. ಈಗ ಎಷ್ಟು? 1 ಪೋರ್ಷನ್ ಒಂದು ಹಿಡಿ ಅಷ್ಟು, ಮತ್ತೆ ಒಂದು ಅರ್ಧ ಜೀರಾ,
ಅರ್ಧ ಚಮಚ ಜೀರಾ, ಅರ್ಧ ಜೀಮ, ಅರ್ಧ ಕೊತ್ತಂಬರಿ, ಬಡಿ ಸೊಪ್ಪು ಸ್ವಲ್ಪ ಒಂದು ಅರ್ಧ, ಹ್ಮ್. ಕಾಳು ಮೆಣಸು ಹ್ಮ್. ಕಾಲು, ಹ್ಮ್. ಅದು ಮತ್ತೆ ಏಲಕ್ಕಿ ಒಂದು ಏಲಕ್ಕಿ. ಏಲಕ್ಕಿ ಹಾಕ್ಬೇಕು, ಮತ್ತೆ ಒಂದು ಕಸ್ತೂರಿ ಮೆಥಿ ಒಂದು ಚಿಮಟೆ ಅಷ್ಟೇ. ಸಣ್ಣ ಚಿಟಿಕೆ ಅದು ಇದು ನಾವು ಇದು ಪೇಸ್ಟ್ ಮಾಡ್ಕೊಂಡು ಬರುವ. ಮಾಡ್ಕೊಂಡ್ ಬರ್ತೀರಾ? ಓಕೆ ಓಕೆ. ಆಯ್ತಾ ಸರ್? ಆಯ್ತು ಸರ್, ಇದು ಪೇಸ್ಟ್ ಮಾಡ್ಕೊಂಡು ತಗೊಂಬಂದೆ ನಾನು. ಅದು ಹೀಗಾಗುತ್ತೆ ಪೇಸ್ಟ್ ಅಂತ ಹೀಗಾಗುತ್ತೆ. ಸರ್ ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಈಗ ಮೊದಲಿಗೆ ನಾವು ಹಾ. ತುಪ್ಪ ಹಾಕ್ಬೇಕು. ಕಡಾಯಿ ರೆಡಿ ಇದೆ. ಅದು ನಮ್ಮ ಕರ್ನಾಟಕ ಬ್ರ್ಯಾಂಡ್ ಹ್ಮ್. ಹೆಮ್ಮೆ, ನಮ್ಮ ಕರ್ನಾಟಕ ಪರಿಶುದ್ಧ ತುಪ್ಪ ಹಾಕ್ತೇನೆ. ಒಂದು 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬೇಕು. ತುಪ್ಪ ಹಾ, ಹೆಸರೇ ಗೀ ರೋಸ್ಟ್. ಹೌದು, ಗೀ ರೋಸ್ಟ್, ಮಟನ್ ಗೀ ರೋಸ್ಟ್ ಅಂದ್ರೆ ಒರಿಜಿನಾಲಿಟಿ. ಅದೇ ಮತ್ತೆ ಅದರ ನಂತರ ಕ್ಯಾಶ್ಯೂ ನಟ್ ಹಾಕ್ಬೇಕು. ಹೌದಾ? ಒಂದು ನಮ್ಮ ಹೀರಕ್ಕೆ ಒಂದು 2 ಸ್ಪೂನ್ ಕ್ಯಾಶ್ಯೂ ನಟ್ ಹಾ. ಮತ್ತು ಕರಿಬೇವು ಹಾಕ್ಬೇಕು. ಹ್ಮ್. ಕರಿಬೇವು ಹಾಕಿ ಸ್ವಲ್ಪ ಅದನ್ನು ಟಾಸ್ ಮಾಡಬೇಕು. ಟಾಸ್ ಮಾಡಿದ ನಂತರ ನಾವು ಮಸಾಲೆ ರೆಡಿ ಮಾಡಿಟ್ಟಿದೆಯಲ್ಲ, ಹ್ಮ್. ಅದನ್ನು ಮಸಾಲ ಹುಡ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಬಟರ್ ಗೀಯಲ್ಲಿ ಟಾಸ್ ಮಾಡ್ಕೊಳ್ಳಿ. ಈಗ ಅದರ ಮಟನ್ ನೀರೊಟ್ಟಿಗೆ ನಾವು ಏನು ಬೆಳೆಸಿದ ಅದನ್ನು ನಾವು ಟಾಸ್ ಮಾಡ್ಬೇಕು. ಈಗ ಇದು ಒಂದು ಪೋರ್ಷನ್, ಒಂದು ಪೋರ್ಷನ್ ಇದನ್ನ ಆರಾಮಲ್ಲಿ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಇಂಗ್ರೀಡಿಯೆಂಟ್ಸ್ ಏನು ಹಾಕುವುದಂದ್ರೆ ಎಲ್ಲ ಆಲ್ರೆಡಿ ಹಾಕಿ ಆಗಿದೆ. ಈಗ ನಮ್ಗೆ ಏನಂದ್ರೆ ಉಪ್ಪು ಅಷ್ಟೇ. ಉಪ್ಪು ಆಕ್ಚುಲಿ ಬೆಲ್ಲ. ಆಯ್ತು. ಬೆಲ್ಲ ರೆಡಿ ಆಯ್ತು ಸರ್? ಆಯ್ತು ಸರ್. ಜ್ಯೂಸಿ ಜ್ಯೂಸಿ ಎಕ್ದಮ್ ಜ್ಯೂಸಿ ಎಕ್ದಮ್. ಯಾಕಂದ್ರೆ ತುಪ್ಪದಲ್ಲಿ ಇವರು ಮತ್ತೆ ಏನು ಹಾಕ್ಲಿಕ್ಕೆ ಎಣ್ಣೆ ಗಿಣ್ಣೆ ಏನು ಬಿಸಪಿಲ್ಲ, ಓನ್ಲಿ ತುಪ್ಪ ನಂತರ ಗಾರ್ನಿಶ್ ನಾವು ಅದರ ಮೇಲೆ ಕ್ಯಾಶ್ಯೂ ನಟ್ ಹಾಕ್ತೇವೆ. 2 ಟೀ ಸ್ಪೂನ್ ಗಾರ್ನಿಶ್ ಕ್ಯಾಶ್ಯೂ ನಟ್ ಹಾಕ್ತೇವೆ. ಕರಿ ಲೀವ್ಸ್ ಹಾಕ್ತೇವೆ. ಆಯ್ತು, ಮಟನ್ ಗೀ ರೋಸ್ಟ್ ಇಷ್ಟೇ. ಆಮೇಲೆ ಹೈಜೆನಿಕ್ ಮೈನ್, ನಮ್ಗೆ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತೇವೆ ನಾವು. ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ ಕಿಚನ್. ಅದ್ಭುತ, ಧನ್ಯವಾದ. ಓಕೆ ಸರ್. ಸರ್ ಯೋಗೇಶ್ ಸರ್, ಸರ್ ನಾನಿಲ್ಲಿ ಕಡಲ ತೀರದ ಎಲ್ಲ ಇಲ್ಲೇ ಕಾಣ್ತದೆ. ಹೌದು, ಇಲ್ಲಿ ನೋಡಿ ಪಕ್ಕಾ ಕಡಲ. ಹೌದು, ಕೋಸ್ಟಲ್ ಬೀಚ್ ಹೌದು, ಬಂದಂಗಿದೆ. ಹೌದು. ಏನ್ ಸರ್ ಇದು? ಸರ್ ಇದು ಕಪ್ಪೆ ಚಿಪ್ಪು ಅಂತಾರೆ, ನಮ್ ತುಳು ಭಾಷೆಯಲ್ಲಿ ಮರ್ವಾಯಿ ಅಂತಾರೆ, ಮರ್ವಾಯಿ ಶೆಲ್ ಫಿಶ್ ಅಂತಾರೆ. ಇದ್ರದ್ದು ನಾವು ಸುಕ್ಕ ಮಾಡ್ತೀವಿ. ಸುಕ್ಕ ಸುಕ್ಕ ಅದಕ್ಕೆ ಏನ್ ಹೆಸರು? ಕೊಕೊನಟ್ ಬೇಸ್ ಬರುತ್ತೆ. ಅದು ನೀರ್ ದೋಸೆ ಒಳ್ಳೆ ಕಾಂಬಿನೇಷನ್. ಇಷ್ಟು ಮೀಟ್ ಇರುತ್ತೆ. ಹೌದು, ಇದನ್ನ ನಾವು ಫಸ್ಟ್ ಅರಿಶಿನಲ್ಲಿ ಹಾಕಿ ಬಾಯ್ಲ್ ಮಾಡ್ತೀವಿ. ಸೊ ಅದು ಆಟೋಮೆಟಿಕ್ ಓಪನ್ ಆತರ ಈ ತರ ಓಪನ್ ಆದ್ರೆ ಅದ್ರಲ್ಲಿ ಮೀಟಿಂಗ್ ಇರುತ್ತೆ ನೋಡಿ. ಇದು ಬಾಂಗ್ಡ ರವಾ, ಇದು ಮತ್ತಿ ರವಾ. ಈಗ ಮೀಲ್ಸ್ ಗೆ ರೆಡಿ ಆಗ್ತಾ ಇದೆ, ಮಧ್ಯಾಹ್ನ ಮೀಲ್ಸ್ ಗೆ ರೆಡಿ ಆಗ್ತಾ ಇದೆ. ಇದ್ಯಾವುದು ಸರ್? ಇದು ಚಿಕನ್ ಪಲಾವ್, ಅದು ಇದು ಮಟನ್ ಪಲಾವ್. ಈ ದಮ್ ಆಯ್ತಾ? ದಮ್ ಈಗ ನೀವು ತೆಗಿತೀವಿ. ದಮ್ ಆಗಿದೆ. ಚಿಕನ್ ಪಲಾವ್. ರೈಟ್. ಮಟನ್ ನೋಡೋಣ. ಮಟನ್ ಸರ್ ಇದು ಮಟನ್. ಹೊಸಕೋಟೆಗೆ ಯಾಕೆ ಹೋಗ್ಬೇಕು, ಇಲ್ಲೇ ಇದೆ. ಓಹೋ, ಮಟನ್ ಪಲಾವ್. ಅಡಿಗೆ ಮನೆಯಿಂದ ಇಲ್ಲಿ ಬಂದಿದ್ದಾಯ್ತು ಸರ್. ಹೌದು. ನೋಡಿ ಯೋಗೇಶ್ವರು ಅವದೇನ್ ಕಡಲ ತೀರದ್ ಏನಿದೆ ಕಾಂಬೋ ಮೀಲ್ಸ್ ಎಲ್ಲ ಇಟ್ಟಾರ ಇಲ್ಲಿ ಟೇಬಲ್ ಮೇಲೆ ರೆಡಿ. ಅದನ್ನ ಪರಿಚಯ ಮಾಡ್ಸಕ್ ಇವಾಗ. ಸರ್ ಈಗ ಮೀಲ್ಸ್ ಒಂದು ಪರಿಚಯ ಮಾಡಿಸ್ತೀನಿ. ಹಂಗೆ ನಮ್ಮ ಮಾಲೀಕರು ಕೂತಿದ್ದಾರೆ. ಓಹೋ ನೋಡಿ, ಅವ್ರನ್ನೊಂದು ನಮಸ್ತೆ ನಮಸ್ತೆ ನಮಸ್ತೆ. ಇದಕ್ಕೆ ಈ ಐಡಿಯಾ ಬಂದು ಇಷ್ಟು ಅದ್ಭುತವಾಗಿ ಮಾಡೋದಕ್ಕೆ ಕಾರಣ ಇವರೇ ಸರ್. ವೀಕ್ಷಕರಿಗೆ ನೀವು ಹೇಳ್ಬೇಕು ಹೆಂಗ್ ಬಂತು ಈ ಒಂದು ಕೆನರಾ ಬ್ಯಾಂಕ್ ಲೇಔಟ್ ಅಲ್ಲಿ ಈ ತರದೊಂದು ಅದ್ಭುತ ಬೇಕಾಗಿತ್ತು. ಐಡಿಯಾ ಹೆಂಗ್ ಬಂತು ನೀವು ಹೇಳಿ. ಸರ್ ನಾವು ಈ ಕೋಸ್ಟಲ್ ಮಾಡ್ಬೇಕಂತ ಒಂದು ಐಡಿಯಾ ಇತ್ತು. ಇಲ್ಲಿ ಸರೌಂಡಿಂಗ್ ಸಹಕಾರ ನಗರ ಆಗಲಿ, ವಿದ್ಯಾರಣ್ಯಪುರ ಆಗಲಿ, ಕೊಡಿಗೆ ಆಗಲಿ, ಇಲ್ಲಿ ಎಲ್ಲಿ ಯಾವ ತರ ಇಲ್ಲಿ ಗಾರ್ಡನ್ ತರ ಯಾವ್ದು ಇರ್ಲಿಲ್ಲ ಸರ್. ಹೌದೌದು. ನಮಗೆ ಯೋಗೇಶ್ JP City ಅವ್ರು ನನಗೆ ಪರಿಚಯ ಆದ್ರು. ಹೌದು ಸರ್, ಮಾಡೋಣ ಅಂತ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ನಮ್ ಕೈ ಹಿಡಿದಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಸೂಪರ್ ಆಗಿ ಮಾಡ್ತಾ ಇದೀವಿ ಸರ್. ಯೋಗೇಶ್ ಅವ್ರ ಬಗ್ಗೆ ಹೇಳ್ಬೇಕು ನಾವು. ಅವ್ರಿಗೆ ಒಳ್ಳೆ ಟೇಸ್ಟ್ ಇದೆ. ಹೌದು ಸರ್. ಟೇಸ್ಟ್ ಬರೀ ಫುಡ್ ಅಲ್ಲಿ ಸರ್ ಮಾತ್ರ. ಇನ್ನೊಂದೇನು ಗೊತ್ತಾ, ಬಂದವರೆಲ್ಲ ಸರ್ ಸೂಪರ್ ಆಗಿದೆ ಸರ್, ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ತಾ ಇದಾರೆ ಸರ್. ಅವರೆಲ್ಲ ಯಾಕಂದ್ರೆ ನನ್ನ ಇದ್ರಲ್ಲಿ ಏನಿತ್ತು ಕಲ್ಪನೆಗಳು ಏನಿದ್ದು ಅದು ಸ್ವಲ್ಪ ನಿರಸ್ತಾ ಇದೆ ಸರ್. ಸಾಕಾರವಾಗಿ ಮಾಡ್ಬಿಟ್ಟು ಸರ್. ಸೊ ಇಲ್ಲಿ ಬರ್ಬೇಕು, ನೀವು ಬಂದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗೋದು ಇವ್ರು ಹೇಳ್ತಿರೋದು ಏನು ಅಂತ. ಅಡ್ರೆಸ್ ಗೂಗಲ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ. ಇವಾಗ ಇಲ್ಲಿ ಹೋಗ್ಬಿಡೋಣ, ಏನೇನಿದೆ ನೋಡೋಣ. ಸರ್ ಇದು ಬಂದು ಚಿಕನ್ ಮೀಲ್ಸ್. ಹೌದು, ವಿತ್ ಮುದ್ದೆ. ಹೌದು, ನಾಟಿ ಸ್ಟೈಲ್ ಚಿಕನ್ ಮೀಲ್ಸ್. ಸರ್ ಇದು ಸರ್? ಸರ್ ಇದು ಫಿಶ್ ಮೀಲ್ಸ್. ಫಿಶ್ ಮೀಲ್ಸ್ ಇದು. ಹೌದು, ಫಿಶ್ ಕರಿ ಅಷ್ಟೇ. ಹೌದು, ಫಿಶ್ ಅಂದ್ರೆ ಇದೇನ್ ಬರುತ್ತೆ ಜೊತೆಗೆ? ಇದು ಬಾಂಗ್ಡ ರವಾ ಬರುತ್ತೆ. ಬಾಂಗ್ಡ ರವಾ, ಇದು ಬಾಂಗ್ಡ ಫಿಶ್ ಮೀಲ್ಸ್ ಅಂತ. ಬಾಂಗ್ಡ ರವಾ ಒಂದು ಬರುತ್ತೆ, ಫಿಶ್ ಕರಿ ಬರುತ್ತೆ, 2 ನೀರ್ ದೋಸೆ ಬರುತ್ತೆ, ಬಾಯ್ಲ್ ರೈಸ್ ಬರುತ್ತೆ, ಪಲ್ಯ, ಇದು ಸಿಗಡಿ ಚಟ್ನಿ, ಇದು ಸಲಾಡು, ಅದು ರಸಂ.
ಇದು 2 ತಗೊಂಡ್ರೆ 1 ಫ್ರೀ. ಹೌದು, ಈಗ ಆಫರ್ ಕೊಡ್ತಾ ಇದ್ದೀವಿ, ಬೈ 2 get 1 ಫ್ರೀ. ಅದೇ ತರ ಇನ್ನೊಂದು ಫಿಶ್ ಮೀಲ್ಸ್ ಇದೆ, ಮತ್ತಿ ಮೀಲ್ಸ್ ಅಂತ, ಸೇಮ್ ಇರುತ್ತೆ, ಫಿಶ್ ಇದು ಬರುತ್ತೆ. ಸೊ ಅವ್ರದ್ದು ಚಾಯ್ಸ್. ಹೌದು, ಅವ್ರ ಚಾಯ್ಸ್. ಅಮೌಂಟ್ ಸೇಮ್. ಹೌದು, ಸೇಮ್. ಇಲ್ಲಿ ಬಂದು ಮಟನ್, ಸಾರಿ ಚಿಕನ್ ಮೀಲ್ಸ್, ಇದು ನಾಟಿ ಸ್ಟೈಲ್. ಹೌದು. ಇದೇನು ಸರ್ ಇದು? ಒಂದು ಮುದ್ದೆ ಬರುತ್ತೆ, ಇದೊಂದು ಚಿಕನ್ ಫ್ರೈ ಯಾವ್ದಾರ ಒಂದು ಬರುತ್ತೆ, ರಸಮು, ಇದೊಂದು ಚಿಕನ್ ಗ್ರೇವಿ, ವೈಟ್ ರೈಸು, ಚಿಕನ್ ಪಲಾವ್, ಇದು ಮೊಸರು ಬಜ್ಜಿ, ಸಲಾಡ್. ಹೌದು, ಇದು 299. ಇದು ಒಂದ್ ಕಡೆಗೆ ಕಡಲ ತೀರ ಕೋಸ್ಟಲ್ ಅಂತ ಹೆಸರು, ಏನು ಕೋರಲ್ ಫೈನ್ ಡೈನ್ ಸರ್. ಹೌದು. ಅದ್ರ ಕಡೆಗೆ ಮೈಸೂರ್ದು ಪಲಾವ್ ಫೇಮಸ್ ಅಲ್ಲಿ, ಅದು ಇಟ್ಬಿಟ್ಟಿದ್ರಿ ಇಲ್ಲಿ, ನಾಟಿ ಶೈಲಿ. ಸರ್ ಇದು ಸರ್ ಅದು ಮಟನ್ ಪಲಾವ್. ಮಟನ್ ಪಲಾವ್, ನೋಡಿ ವೀಕ್ಷಕರೇ, ಮಟನ್ ಪಲಾವ್ ಇದು. ಬೆಂದು ಹೋಗಿದೆ ಮಟನ್, ಅದ್ಭುತ ಕ್ವಾಲಿಟಿ ನೋಡಕ್ಕೆ. ಸೊ ಇಲ್ಲಿ ಈ ಕಡೆಗೆ ಇದು ಚಿಕನ್ ಪಲಾವ್. ನೋಡಿ, ಇದು ಚಿಕನ್ ಪಲಾವ್ ಸರ್, ಅದು 399. 399 ಇದು ಮಟನ್ ಪಲಾವ್, ಇದು 199. ಸೊ ಅದ್ಭುತ. ಇದಕ್ಕೆ ಆಫರ್ ಇದೆಯಾ? ಬೈ 2 get 1, ಎರಡೂ ಬೈ 2 get 1 ಇದೆ ಈಗ ಸದ್ಯಕ್ಕೆ. ಆ ಟೈಮ್ ಎಷ್ಟು ದಿನ ಇರುತ್ತೆ ಸರ್ ಇದು? ಇದು ಒಂದು 10 days ಪ್ಲಾನ್ ಮಾಡಿದೀವಿ. 10 days ಇರುತ್ತೆ. ಮಟನ್ ಘೀ ರೋಸ್ಟ್, ಇಲ್ಲಿ ಐತೆ ನೋಡ್ರಿ ಮಟನ್. ಈ ಘೀ ರೋಸ್ಟ್ ಅಂದ್ರೆ ನಾವು ಮಾರು ಹೋಗೋದು ಫಸ್ಟ್ ಇವ್ರದ್ದು ಕೋಸ್ಟಲ್ ರೀಜನ್ ಮಸಾಲಾಗೆ. ಇದು ಎಲ್ಲ ಸುಲಭವಾಗಿ ಸಿಗಲ್ಲ, ಇವತ್ತು ಈ ರೆಸಿಪಿ ಸಿಕ್ಕಿದೆ. ಅದ್ಭುತ ಕ್ವಾಲಿಟಿ ಮಟನ್ ಇದು, ಮುಟ್ಟೋದೇ ಬೇಕಾಗಿಲ್ಲ. ಹಾಗೆ ಬೆಣ್ಣೆ ಟೇಸ್ಟ್ ಮಾಡಿದ್ರೆ ಹೆಂಗಿರ್ಬೋದು ಅಂತ ಕಲ್ಪನೆ ಇಲ್ಲೇ ಆಗ್ಬಿಡ್ತದೆ. ಒಂದು ಸ್ವಲ್ಪ ಮಟನ್ ತೊಗೊಂಬಿಡೋಣ. ಸಾಫ್ಟ್ ಮಟನ್ನು ಒಟ್ಟಿಗೆ ಮೈಸೂರು ನಾಟಿ ಕೆನರಾ ಬ್ಯಾಂಕ್ ಲೇಔಟು ಸಾಕನಗರ ಹತ್ರ ನಮ್ಗೆ ಸಿಕ್ಬಿಡ್ತು. ಬೆಂದಿರೋ ಮಟನ್ನ ಆ ಫ್ಲೇವರ್ ಒಟ್ಟಿಗೆ ನಮ್ಗೇನು ಕೊಡ್ತಾರಲ್ಲ, ಅದೇ ಅದ್ಭುತ ಹದದ ಒಂದು ಪಕ್ಕಾ ನಾಟಿ ಮಟನ್ ಪಲಾವ್ ಸಿಗುತ್ತೆ ಇಲ್ಲಿ. ಅದ್ಭುತ. ಇದ್ರೊಟ್ಟಿಗೆ ಜ್ಯೂಸು, ಏನು ಕಾಂಬಿನೇಷನು. ಕೋಕಮ್ ಜ್ಯೂಸು ಒಳ್ಳೆ ಡೈಜೆಸ್ಟಿವ್. ಇದಕ್ಕೆ ನಿಮಗೆ ಪಿತ್ತ ಆಗಲ್ಲ ಅಂತ ಹೇಳಿದ್ರು. ಇನ್ನು ಸೈಡ್ಗೆ ಇಟ್ಕೊಂಡು ನೀವು ಏನೇ ಫುಡ್ ತೊಗೊಳ್ಳಿ, ಆ ಕಾಂಬಿನೇಷನಲ್ಲಿ ಇದನ್ನು ಟ್ಯಾಂಡಮ್ ಆಗಿ ಒಂದಾದ್ಮೇಲೆ ಹಂಗೆ ಇದು ಸವಿತಾ ಇರಬೇಕು. ಅದರದ್ದೇ ಅದ್ಭುತವಾದ ಒಂದು ಎಫೆಕ್ಟ್ ಇದೆ. ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಪ್ರತಿಯೊಬ್ಬರು ಬಂದು ತುಂಬಾ ಇಷ್ಟಪಟ್ಟು ರುಚಿ ಎಲ್ಲ ತುಂಬಾ ಚೆನ್ನಾಗಿದೆ ಫುಡ್ ಎಲ್ಲ ಅಂತ ಊಟ ಮಾಡ್ಕೊಂಡು ಹೋಗ್ತಾರೆ. ನಾವಂತೂ ಬರ್ತಾ ಇರ್ತೀವಿ. ಇದಂತೂ ತುಂಬಾ ನಮ್ಗೆ ಲೈಕ್ ಆಗಿರೋ ಊಟ ಇದು. ನಾವು ಮನೆಯಲ್ಲಿ ಮಾಡೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಳ್ಳೆ ನಮ್ಗೆ ಟೇಸ್ಟ್ ಸಿಗುತ್ತೆ ಇಲ್ಲಿ ನಮ್ಗೆ. ಮಟನ್ ಟೇಸ್ಟ್ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಎಳೆ ಮಟನ್ನು ಎಲ್ಲ ಬೆಂದಿದೆ ನೋಡಿ, ಎಲ್ಲ ಕ್ಲೀನಾಗಿ ಬೆಂದಿದೆ. ಇದು ಫ್ರಾನ್ಸ್ ಬಟರ್ ಗಾರ್ಲಿಕ್ ಮತ್ತೆ ನೀರ್ ದೋಸೆ ತಿಂದು ನೋಡಿ, ಒಂದ್ಸಲಿ ಸೈಕ್ ಆಗಿದೆ. ಒಂದ್ಸಲಿ ಬಂದು ಟ್ರೈ ಮಾಡಿ ನೋಡಿ. ಫ್ರಾನ್ಸ್ ಅಷ್ಟು ಚೆನ್ನಾಗಿರುತ್ತೆ ಸರ್. ಈಗ ಇಷ್ಟು ನಮ್ ಗಾರ್ಡನ್ ರೆಸ್ಟೋರೆಂಟ್ ಎಲ್ಲಾನು ತೋರಿಸಿದ್ವಿ. ಇದಲ್ದೇನೆ ನಮ್ಮಲ್ಲಿ ರೂಮ್ಸ್ ಇದೆ, 15 ರೂಮ್ಸ್ ಇದೆ ಸ್ಟೇ ಆಗಕ್ಕೆ. ಹೌದು, ಸ್ಟೇಗೆ. ಹೌದು, ನಾವು ಒಂದ್ಸರಿ ನಿಮ್ಗೆ ರೂಮ್ ತೋರಿಸ್ಬಿಡ್ಲಾ? ಒಂದು ರೂಮ್ ತೋರಿಸಿ ಸರ್. ಇದೇ ರಿಸೆಪ್ಷನ್ ಅದಕ್ಕೆ. ಹೌದು, ಅಟ್ಯಾಚ್ಡ್ ವಿತ್ ಹೋಟೆಲ್. ಹೌದು, ಬನ್ನಿ ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.